ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಹಿಂದಿನ ವ್ಲಾಗ್ ನೋಡಿದವರಿಗೆ ಅರ್ಥ ಆಗಿರುತ್ತೆ. ಗದ್ಗೆ ಕಟ್ಸಿದ್ವಲ್ಲ, ಅದರದ್ದು ಅಭಿಷೇಕ ಮತ್ತು ಪೂಜೆನ ವ್ಲಾಗ್ ಮಾಡಿ ಹಾಕಿದ್ದು. ಅದೇ ವ್ಲಾಗ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊಲದಲ್ಲಿ ಗದ್ಗೆ ಕಟ್ಸಿದ್ವಿ. ಆ ಪೂಜೆ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಟಿಫಿನ್ ತಿಂದಾದಮೇಲೆ ಪೂಜೆನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಟಿಫಿನ್ ತಿಂದ್ವಿ. ಇನ್ನು ಅಡುಗೆ ಬೆಳಗ್ಗೆನೇ ಆಲ್ಮೋಸ್ಟ್ ಅರ್ಧ ಭಾಗ ಮುಗಿಸಿದ್ವಿ ನಾವು. ಸಾರು, ಪಲ್ಯ, ಚಪಾತಿ ಮಾಡಿರಲಿಲ್ಲ. ಸಾರು, ಪಲ್ಯ, ಕಡುಬು ಮಾಡಿ ಹೋಗಿದ್ವಿ. ಎಡೆಗೆ ಸ್ವಲ್ಪ ರೈಸ್ ಮಾಡ್ಕೊಂಡು ಹೋಗಿದ್ವು. ಇವಾಗ ಬಂದು ಚಪಾತಿ ಮತ್ತು ಅನ್ನನ ಮಾಡಿದರು. ನಾವಿಲ್ಲಿ ಈಗ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆನ ಮಾಡ್ತಾ ಇದ್ದೀವಿ. ಅಲ್ಲಿ ಗದ್ಗೆಗೇ ಬಟ್ಟೆ ಏರಿಸಿದ್ದ ಕಾರಣ ನಾವು ಫೋಟೋಕ್ಕೆ ಇಲ್ಲಿ ಬಟ್ಟೆ ಏನು ಏರಿಸಲಿಲ್ಲ. ಹಾಗೆ ಫೋಟೋ ಇಟ್ಟು ಅವ್ರಿಗೆ ಏನು ಇಷ್ಟವಾದ ಪದಾರ್ಥ ಏನಿರುತ್ತಲ್ಲ ಅದನ್ನು ನೈವೇದ್ಯಕ್ಕಿಟ್ಟು ಹಾಗೆ ಪೂಜೆ ಅಷ್ಟೇ ಮಾಡಿದ್ವಿ ನಾವಿಲ್ಲಿ. ನಾನು ಮತ್ತು ನನ್ನ ತಮ್ಮ ಸೇರಿ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀವಿ. ಅಮ್ಮ ಚಿಪ್ ಕಾಲ ಹತ್ರ ಐತೆ. ಇದ್ರಾಗೈತೆ ನೋಡಿ ಡಬ್ಬ್ಯಾಗ. ಡಬ್ಬಿ ಹಾಂ ಅದು ಕೈಯಿಂದ ಹಾಕ್ಬಿಡ್ತಾರೆ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ಎಲ್ಲರೂ ಧೂಪನ ಹಾಕ್ತಾ ಇದ್ದೀವಿ. ಫಸ್ಟಿಗೆ ಮೊಮ್ಮಗನೇ ಹಾಕ್ತಾ ಇದ್ದಾನೆ ಅವರಿಗೆ ಧೂಪನ. ಹಾಕಬೇಕಾರ ಅದಕ್ಕೆ ಭಾಳ ಹಾಕ ಅಂದೆ.
ಲಕ್ಷ್ಮೀ ಪೂಜೆ ಹೆಂಗ್ ಮಾಡ್ತೀವಿ ಈ ಧೂಪ ಹಾಗಾಗಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಹಾಕಿ ಆದಮೇಲೆ ಎಲ್ಲರೂ ಇಲ್ಲಿ ಊಟನ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಹಾಕಿ ಎಲ್ಲರೂ ಊಟನೂ ಸಹ ಮುಗಿಸ್ಕೊಂಡು ಎಲ್ಲರೂ ಊರಿಗೆ ಹೊರಟರು. ಯಾಕಂದರೆ ಮತ್ತೆ ಇನ್ನೂ ಒಂದು 4-5 ಡೇಸ್ ಬಿಟ್ಟು ಹಬ್ಬಕ್ಕೆ ಎಲ್ಲರೂ ಬರಬೇಕಲ್ಲ, ಮತ್ತು ಭಾಳ ದಿನ ರಜಾ ಸಿಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಸಹ ಊರಿಗೆ ಹೋದರು. ನಾನು ಮತ್ತು ನನ್ನ ಮಕ್ಕಳು ಅಷ್ಟೇ ಇಲ್ಲಿ ಉಳಿದಿರೋದು. ನಮ್ಮ ಹಸ್ಬೆಂಡು ಸಹ ಊರಿಗೆ ಹೋದರು, ಮತ್ತು ಹಬ್ಬಕ್ಕೆ ಹೊಳ್ಳಿ ಬರ್ತಾರೆ. ಎಲ್ಲರೂ ಹೋದ್ಮೇಲೆ ನಮಗೂ ಸಹ ಬೆಳಗ್ಗೆ 3 ಗಂಟೆಗೆ ಎದ್ದಿದ್ಲು ನಮ್ಮ ತಂಗಿ. ನಾವೆಲ್ಲರೂ 4 ಗಂಟೆಗೆ ಎದ್ದಿದ್ವಿ. ತುಂಬ ಅಂದರೆ ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಎಲ್ಲರೂ ಹೋದ್ಮೇಲೆ ಅಡುಗೆ ಎಲ್ಲ ಅದೇ ಇತ್ತು, ಅದನ್ನೇ ಬಿಸಿ ಮಾಡಿಕೊಂಡು ಊಟ ಮಾಡಿಕೊಂಡು ಮಲಗಬೇಕು ಅಂತ ಹೇಳಿ ಆ ಅಡುಗೆಗೆ ಬಿಟ್ಟಿದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲ್ನ ವಾಚ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್.